ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪ್ಯಾರಾಮೆಡಿಕಲ್ ಕನ್ನಡ ಚಾನಲ್ಗೆ. ಈ ವಿಡಿಯೋದಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ದಿಂದ 3 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ಗೆ ಕ್ವಶನ್ ಬರುವಂಥದ್ದು ಅಪ್ಲಿಕೇಶನ್ಸ್ ಆಫ್ ಕೊಲಾಯ್ಡ್ಸ್ ಟಾಪಿಕ್ದಿಂದ ಮತ್ತು ಕೆಮಿಸ್ಟ್ರಿ ಸಬ್ಜೆಕ್ಟ್ದಿಂದ ಈ ಒಂದು ಟಾಪಿಕನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು 3 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್. ಇದೆಲ್ಲ ನಾನು ಆನ್ಸರ್ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಈಗಾಗಲೇ ನಾನು ಸುಮಾರು ವಿಡಿಯೋಗಳನ್ನು ಕೂಡ ನಿಮಗೆ ವಿಡಿಯೋ ಮುಖಾಂತರ ಎಕ್ಸ್ಪ್ಲನೇಷನ್ ಮಾಡಿ ಅಪ್ಡೇಟ್ ಕೂಡ ಮಾಡಲಾಗಿದೆ. ಸೊ ಯಾರೆಲ್ಲ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಹೊಸಬರಿದ್ದೀರಿ, ನಿಮಗೆ ಬೇರೆ ಬೇರೆ ಟಾಪಿಕ್ಗಳ ಒಂದು ನೋಟ್ಸ್ಗಳು ಆಗಿರ್ಬೋದು, ಎಕ್ಸ್ಪ್ಲನೇಷನ್ ಬೇಕು ಅಂತಂದರೆ ಪ್ಲೇಲಿಸ್ಟಿಗೆ ಹೋಗಿ ನೀವು ನೋಡಿಕೊಳ್ಬೋದು. ಹಾಗಾದರೆ ಆರಂಭಿಸೋಣ. ಅಪ್ಲಿಕೇಶನ್ಸ್ ಆಫ್ ಕೊಲಾಯ್ಡ್ಸ್. ಅಪ್ಲಿಕೇಶನ್ ಅಂದರೂ ಒಂದೇ ಮತ್ತು ಯೂಸಸ್ ಅಂದರೂ ಒಂದೇ. ಇನ್ ಕೇಸ್ ಆಫ್ ನಿಮಗೆ ಯೂಸಸ್ ಆಫ್ ಕೊಲಾಯ್ಡ್ಸ್ ಅಂತ ಕೇಳಿದಾಗ ಇದೇ ಆನ್ಸರ್ ಬರುತ್ತೆ, ಮತ್ತು ಅಪ್ಲಿಕೇಶನ್ಸ್ ಆಫ್ ಕೊಲಾಯ್ಡ್ಸ್ ಅಂತ ಕೇಳಿದಾಗ ಇದೇ ಆನ್ಸರನ್ನು ಬರೀಬೇಕಾಗುತ್ತೆ. ಕೊಲಾಯ್ಡ್ಸ್ ಪ್ಲೇ ಅ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ದ ನೇಚರ್ ಆ್ಯಂಡ್ ಅವರ್ ಡೈಲಿ ಲೈಫ್. ಯಾಕಂದರೆ ಕೊಲಾಯ್ಡ್ಸ್ಗಳು ನಮ್ಮ ದಿನನಿತ್ಯ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ರೋಲನ್ನು ವಹಿಸ್ತವೆ. ಹಾಗೂ ವಿವಿಧ ಒಂದು ನೇಚರ್ ಒಳಗೆ ಕೂಡ ನಮಗೆ ನೋಡಲಿಕ್ಕೆ ಸಿಗುತ್ತೆ ಕೊಲಾಯ್ಡ್ಸ್ದ ಒಂದು ವಸ್ತುಗಳನ್ನು. ಸಮ್ ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಕೊಲಾಯ್ಡ್ಸ್ ಆರ್. ಒಂದಷ್ಟು ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಇದ್ದಾವೆ ಇಲ್ಲಿ. ಒಂದೇದು ಏನಂತಂದರೆ, ಆ ಕೊಲಾಯ್ಡ್ ಈಸ್ ಯೂಸ್ಡ್ ಟು ಥಿಕ್ನಿಂಗ್ ಆರ್ ಏಜೆಂಟ್ ಇನ್ ದ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಸಚ್ ಆಸ್ ಲುಬ್ರಿಕಂಟ್ಸ್, ಲೋಷನ್ಸ್, ಟೂತ್ಪೇಸ್ಟ್ ಆ್ಯಂಡ್ ಕೋಟಿಂಗ್ಸ್ ಎಕ್ಸೆಟ್ರಾ. ಸೊ ಕೊಲಾಯ್ಡ್ ಅನ್ನೋದು ಒಂದು ವಸ್ತುಗಳನ್ನು ನಾವು ಥಿಕ್ನಿಂಗ್ ಏಜೆಂಟ್ಗಳನ್ನಾಗಿ ಯೂಸ್ ಮಾಡ್ತೀವಿ. ಎಲ್ಲಿ? ಇಂಡಸ್ಟ್ರಿ ಒಳಗಡೆ. ಎಂಥ ಇಂಡಸ್ಟ್ರಿಯಲ್ಲಿ ಅಂತಂದರೆ ಲುಬ್ರಿಕಂಟ್ಗಳನ್ನು ತಯಾರು ಮಾಡುವಂಥವುಗಳನ್ನ, ಲೋಷನ್ಸ್ಗಳನ್ನು ತಯಾರು ಮಾಡುವಂಥವುಗಳನ್ನ, ಟೂತ್ಪೇಸ್ಟು ಮತ್ತು ಕೋಟಿಂಗ್ಸ್ಗಳನ್ನು ರೆಡಿ ಮಾಡುವಂಥ ಒಂದು ಇಂಡಸ್ಟ್ರಿ ಒಳಗಡೆ ಇದನ್ನು ಥಿಕ್ನಿಂಗ್ ಆಗಿ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಎರಡನೇದು, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಪೇಂಟ್ಸ್ ಆ್ಯಂಡ್ ಇಂಕ್ ಮತ್ತು ಪೇಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೂ ಕೂಡ ಈ ಕೊಲಾಯ್ಡನ್ನು ಕೂಡ ಯೂಸ್ ಮಾಡ್ಕೊತೀವಿ. ಮೂರನೇ ಪಾಯಿಂಟು, ಕೊಲಾಯ್ಡ್ಸ್ ಆರ್ ಯೂಸ್ಡ್ ಇನ್ ದ ಫುಡ್ ಇಂಡಸ್ಟ್ರಿ. ಫುಡ್ ಮತ್ತು ಫುಡ್ ಇಂಡಸ್ಟ್ರಿಯಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಕೊತೀವಿ. ಸೊ ಆಟ್ ಎ ಲಾರ್ಜ್ ಲೆವೆಲ್, ತುಂಬ ಲಾರ್ಜ್ ಲೆವೆಲಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೊತೀವಿ. ಮೆನಿ ಫುಡ್ ವಿಚ್ ವಿ ಕನ್ಸ್ಯೂಮ್ ಆರ್ ಆ್ಯಕ್ಚುಲಿ ಕೊಲಾಯ್ಡಲ್ ಇನ್ ನೇಚರ್. ಸೊ ನಾವು ಡೈಲಿ ಲೈಫಲ್ಲಿ ಕೂಡ ನಾವು ಭಾಳಷ್ಟು ಫುಡ್ಗಳನ್ನು ಕನ್ಸ್ಯೂಮ್ಷನ್ ಮಾಡ್ಕೊತಾ ಇದ್ದೀವಿ, ಆಹಾರ ಸೇವನೆ ಮಾಡ್ಕೊತಾ ಇದ್ದೀವಿ. ಅದು ಕೂಡ ಕೊಲಾಯ್ಡಲ್ ನೇಚರನ್ನು ಹೊಂದಿರ್ತವೆ. ಉದಾಹರಣೆಗೆ ಮಿಲ್ಕ್ ಇರ್ಬೋದು, ಚೀಸ್, ಬಟರ್, ಆಮೇಲೆ ಯಾವುದು ನಮ್ಮ ಚಾಕ್ಲೇಟ್ಸ್ ಇರ್ಬೋದು, ಇವೆಲ್ಲಗಳು ಕೂಡ ಒಂದು ಕೊಲಾಯ್ಡಲ್ ಅಪ್ಲಿಕೇಶನಲ್ಲಿ ಬರ್ತವೆ. ನೆಕ್ಸ್ಟ್ 4ನೇ ಪಾಯಿಂಟ್, ಕೊಲಾಯ್ಡ್ಸ್ ಆರ್ ಯೂಸ್ಡ್ ಇನ್ ದ ವಾಟರ್ ಪ್ಯೂರಿಫಿಕೇಷನ್. ಕೊಲಾಯ್ಡ್ಗಳನ್ನು ನಾವು ವಾಟರ್ ಪ್ಯೂರಿಫಿಕೇಷನಲ್ಲಿ ಕೂಡ ಯೂಸ್ ಮಾಡ್ಕೊತೀವಿ. ದೀಸ್ ಆರ್ ಯೂಸ್ಡ್ ಇನ್ ದ ಟಾರ್ಗೆಟೆಡ್ ಡ್ರಗ್ ಡೆಲಿವರಿ. ಸೊ ನಮ್ಮ ದೇಹದಲ್ಲಿ ಒಂದು ಟಿಶ್ಯೂದು ಅಥವಾ ಒಂದು ಟಾರ್ಗೆಟ್ ಏರಿಯಾ ಅಂತ ನಾವು ಡ್ರಗ್ಗನ್ನು ಅಲ್ಲಿಗೆ ರೀಚ್ ಮಾಡಿಸ್ಬೇಕಿತ್ತು ದೇಹದಲ್ಲಿ. ಆವಾಗ ಅದಕ್ಕೆ ಕೊಲಾಯ್ಡಲ್ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡಿಕೊಂಡು ಟಾರ್ಗೆಟ್ ಡ್ರಗ್ ಆಗಿ ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ ಅಂದರೆ ಅದನ್ನು ದೇಹದ ಒಂದು ಸಣ್ಣ ಭಾಗದಲ್ಲೂ ಕೂಡ ರೀಚ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆವಾಗ ನಮಗೆ ಕೊಲಾಯ್ಡಲ್ ಅಪ್ಲಿಕೇಶನನ್ನು ಯೂಸ್ ಮಾಡ್ಕೊಳ್ಬೋದು. ದೀಸ್ ಆರ್ ಯೂಸ್ಡ್ ಇನ್ ದ ಡೆಂಟಲ್ ಒಳಗಡೆ ಕೂಡ ಇದನ್ನು ನಾವು ಯೂಸ್ ಮಾಡ್ಕೊಳ್ತೀವಿ ಕೊಲಾಯ್ಡಲ್ ಅಪ್ಲಿಕೇಶನನ್ನು. ಈ ಸಿಲ್ವರ್ ಕೊಲಾಯ್ಡ್ ಈಸ್ ಯೂಸ್ಡ್ ಆ್ಯಸ್ ಅ ಜರ್ಮಿಸೈಡಲ್ ಏಜೆಂಟ್. ಸೊ ಜರ್ಮಿಸೈಡ್ಸ್ ನಾಶಕಗಳನ್ನಾಗಿ ಕೂಡ ಕ್ರಿಮಿಕೀಟಗಳ ಏಜೆಂಟ್, ಅವುಗಳನ್ನು ಕಿಲ್ ಮಾಡಲಿಕ್ಕೆ ಕೂಡ ನಾವು ಕೊಲಾಯ್ಡಲ್ ಅಪ್ಲಿಕೇಶನ್ಸ್ ಅಂದರೆ ಸಿಲ್ವರ್ ಕೊಲಾಯ್ಡ್ ಅನ್ನೋದನ್ನು ಕೂಡ ಯೂಸ್ ಮಾಡ್ಕೊತಾ ಇದ್ದೀವಿ. ಮೆಡಿಸಿನ್ಸ್ ಇನ್ ದ ಕೊಲಾಯ್ಡಲ್ ಫಾರ್ಮ್. ಮೆಡಿಸಿನ್ಸ್ ಒಳಗೆ ಕೂಡ ನಾವು ಕೊಲಾಯ್ಡಲ್ ಫಾರ್ಮನ್ನು ಯೂಸ್ ಮಾಡ್ಕೊತೀವಿ. ಸೊ ಈಸಿಲಿ ಅಬ್ಸಾರ್ಬ್ಡ್ ಬೈ ದ ಬಾಡಿ ಟಿಶ್ಯೂಸ್. ಅದು ಹೆಂಗಂದರೆ, ಸೊ ನಾವು ಕೊಲಾಯ್ಡಲ್ ಫಾರ್ಮಲ್ಲಿ ಇರುವಂಥವುಗಳು ಈಸಿಯಾಗಿ ನಮ್ಮ ದೇಹದಲ್ಲಿ ಹೋಗಿ ಟಿಶ್ಯೂಗಳಲ್ಲಿ ಅಬ್ಸರ್ವ್ ಆಗಬೇಕು. ಆ ರೀತಿ ಕೂಡ ನಾವು ಮೆಡಿಸಿನ್ ಇಂಡಸ್ಟ್ರಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಿದ್ದೀವಿ. ಸೊ ಉದಾಹರಣೆಗೆ ಮಿಲ್ಕ್ ಆಫ್ ಮ್ಯಾಗ್ನೀಸಿಯಾ ಅನ್ನೋದೊಂದು ಮೆಡಿಸಿನ್ಸ್. ಇದೇನು ಮಾಡ್ತದೆ ಅಂದರೆ ನಮ್ಮ ದೇಹದಲ್ಲಿ ಅದನ್ನು ಯುಟಿಲೈಸೇಷನ್ ಮಾಡ್ಕೊಂಡಾಗ ಬಾಡಿ ಟಿಶ್ಯೂಗಳಿಗೆ ಈಸಿಯಾಗಿ ಅಬ್ಸಾರ್ಬ್ಡ್ ಆಗುವಂಥ ಒಂದು ನೇಚರನ್ನು ಹೊಂದಿದೆ. ಇವೆಲ್ಲಗಳು ಏನಂತಂದರೆ 3 ಮಾರ್ಕ್ಸಿಗೆ ನಿಮಗೆ ಕೊಲಾಯ್ಡಲ್ ಅಪ್ಲಿಕೇಶನ್ ಅಂತ ಕೇಳಿದಾಗ ಸೊ ಈ ಪಾಯಿಂಟ್ಗಳನ್ನು ನೀವು ನೋಟ್ ಮಾಡಬೇಕಾಗತ್ತೆ.